ಆರೋಪಿಗಳ ಸಾಲಿನಲ್ಲಿ ದರ್ಶನ್ ನಿಂತಿರೋದು ಪಟ್ಟಣಗೆರೆ ಶೆಡ್ನಲ್ಲಿ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಈಗ ಆರೋಪಿಗಳ ಬಳಿ ಮಾಹಿತಿಯನ್ನ ಪಡಿತಾ ಇದ್ದಾರೆ ಪೊಲೀಸರು. ಸೊ ನಟ ದರ್ಶನ್ ಬಳಿಯೂ ಕೂಡ ಮಾಹಿತಿಯನ್ನ ಪೊಲೀಸರು ಪಡ್ಕೊಳ್ತಾ ಇದ್ದಾರೆ. ಸೊ ದರ್ಶನ್ ಅವರೀಗ ಎಲ್ಲವನ್ನ ಫೇಸ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಅವರಿಗಿದೆ. ಈಗ ಮಾಡ್ತಾರೆ, ಕಾರಣ ಅವರು ಕೂಡ ಇದರಲ್ಲಿ ಆರೋಪಿಯಾಗಿರೋದ್ರಿಂದ ವಿಚಾರಣೆಯನ್ನು ಎದುರಿಸಲೇಬೇಕು. ಸ್ಥಳ ಮಹಜರಿಗೆ ಅವ್ರನ್ನ ಕರ್ಕೊಂಡು ಹೋಗಲೇಬೇಕು. ಸ್ಥಳ ಮಹಜರನ್ನ ಮಾಡೇ ಮಾಡ್ತಾರೆ. ಅದನ್ನು ಮಾಡ್ತಾ ಇದ್ದಾರೂ ಕೂಡ. ಈಗ FSLನವ್ರು ಯಾಕೆ ಹೋಗ್ತಾರೆ ಅಂತಂದರೆ, ಅಲ್ಲಿ ಬ್ಲಡ್ ಎಲ್ಲೆಲ್ಲಿ ಬಿದ್ದಿದೆ ಆ ಬ್ಲಡ್ಡನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಸ್ಥಳದಲ್ಲಿ ಕ್ರೈಮ್ ಸೀನ್ ಅಂತ ಹೇಳ್ತೀವಿ, ಅಪರಾಧ ನಡೆದಂಥ ಸ್ಥಳ, ಅಲ್ಲಿ ಬಿದ್ದಂಥ ರಕ್ತಕ್ಕೂ ಮತ್ತು ಅಲ್ಲಿ ಕೊಲೆ ಆದಂಥ ವ್ಯಕ್ತಿಯ ರಕ್ತಕ್ಕೂ ಕೂಡ ಮ್ಯಾಚ್ ಮಾಡ್ತಾರೆ. ಅದೇ ರಕ್ತನ ಹೌದಾ ಅಲ್ವಾ ಅಂತ ಹೇಳಿ. ಸೊ ಇದೆಲ್ಲವೂ ಕೂಡ ಎವಿಡೆನ್ಸ್ ಆಗಬೇಕಾಗತ್ತೆ, ಸಾಕ್ಷ್ಯಗಳಾಗಿ ಕನ್ಸಿಡರ್ ಮಾಡಬೇಕಾಗತ್ತೆ. ಆಮೇಲೆ FSLನವ್ರು ಮತ್ತಿದಕ್ಕೆ ಬೇಕು ಅಂತಂದರೆ, ಅಲ್ಲಿ ಹಲ್ಲೆ ಮಾಡೋಕ್ಕೆ ಬಳಕೆ ಮಾಡಿರುವಂಥ ವಸ್ತುಗಳಿರ್ತಾವಲ್ವಾ, ಅವನ್ನೂ ಕೂಡ ತಗೊಳ್ಬೇಕಾಗತ್ತೆ. ಅತ್ಯಂತ ಸೂಕ್ಷ್ಮವಾಗಿ ತಗೊಳ್ಬೇಕಾಗತ್ತೆ. ಫಿಂಗರ್ ಪ್ರಿಂಟ್ಸ್ ಏನಾದರೂ ಸಿಗುತ್ತಾ ಇಲ್ವಾ, ಇವುಗಳೆಲ್ಲವೂ ಕೂಡ ಚೆಕ್ ಮಾಡಬೇಕಾಗತ್ತೆ. ಅವುಗಳನ್ನು FSLನ ಟೀಮ್ನವ್ರು ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್ ಅದೆಲ್ಲ ಸಾಕ್ಷ್ಯಗಳ ವಿಚಾರದಲ್ಲಿ. ಸೊ ಹಾಗಾಗಿ ಅಲ್ಲಿ ಹಿಂದೆ ನೋಡ್ತಾ ಇದ್ದೀರಾ, ಗ್ಲೌಸ್ ಎಲ್ಲ ಹಾಕೊಂಡು ಹೋಗ್ತಾ ಇದ್ದಾರೆ ಅವ್ರು FSLನ ಟೀಮ್ನವರು. ಸೊ ಅಲ್ಲಿ ಕ್ರೈಮ್ ಸೀನ್ನಲ್ಲಿ ಎಲ್ಲರೂ ಕೂಡ ಹೋಗೋಕ್ಕಾಗಲ್ಲ. ಆಮೇಲೆ ಅತಿ ಮುಖ್ಯವಾಗಿ ಫುಟ್ ಪ್ರಿಂಟ್ಗಳು ಕೂಡ ಅತಿ ಮುಖ್ಯವಾಗುತ್ತೆ. ಈಗ ದರ್ಶನ್ ಅವರು ಬಂದು ಹೋಗಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಹೋಗಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅವ್ರ ವಾಹನ ಬಂದಿತ್ತು ಅಂತ ಹೇಳ್ತಾರೆ, ಬಟ್ ವಾಹನ ಬಂದಿತ್ತು ಅವ್ರು ಇರಲಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಸೊ ಹಾಗಾಗಿ ಅವರು ಬಳಕೆ ಮಾಡುವಂಥ ಶೂಸೋ ಚಪ್ಪಲಿನೋ ಯಾವುದೋ ಒಂದು ಇರ್ಬೋದು, ಅದರ ಫುಟ್ ಪ್ರಿಂಟ್ ಏನಾದರೂ ಅಲ್ಲಿ ಇದೆಯಾ, ಮಾರ್ಕ್ಸ್ಗಳೇನಾದರೂ ಇದೆಯಾ, ಅಲ್ಲೇನಾದರೂ ಬೇರೆ ಎವಿಡೆನ್ಸ್ಗಳೇನಾದರೂ ಲಭ್ಯವಾಗುತ್ತಾ, ಇವುಗಳನ್ನೆಲ್ಲ ಹುಡುಕುವಂಥ ಕೆಲಸವನ್ನು FSLನವರು ಮಾಡ್ತಾರೆ. ಪೊಲೀಸರು ಏನು ಮಾಡ್ತಾರೆ ಅಂತಂದರೆ, ಕರ್ಕೊಂಡು ಬಂದಿರುವಂಥ ಆರೋಪಿಗಳ ಬಳಿ ಕೇಳುವಂಥದ್ದು ಇಷ್ಟೇ. ನಾನು ಆಗಲೇ ಹೇಳ್ತಾ ಇದ್ದೆ, ಎಷ್ಟೊತ್ತಿಗೆ ಕರ್ಕೊಂಡು ಬಂದ್ರಿ, ಎಲ್ಲಿ ಕೂರಿಸಿದ್ರಿ, ಯಾವುದರಿಂದ ಹೊಡೆದ್ರಿ, ಹೇಗೆ ಹೊಡೆದ್ರಿ, ಅವರು ಆಮೇಲೆ ಸತ್ತಿದ್ದು ಎಷ್ಟು ಗಂಟೆಗೆ, ಎಲ್ಲಿ ಸತ್ತರು, ಯಾವ ಜಾಗ ಅದು, ಸತ್ತ ನಂತರ ಏನು ಮಾಡಿದ್ರಿ, ಇಡೀ ಹೇಗೆ ನಡೀತು ಅಪರಾಧ ಅನ್ನುವಂಥದ್ದನ್ನು ಸೀನನ್ನು ಮತ್ತೆ ಅವರ ಬಳಿಯಿಂದ ಕೇಳಿಸ್ಕೊಳ್ಳುವಂಥದ್ದು ಅದು ಅತಿ ಮುಖ್ಯವಾಗುತ್ತೆ ತನಿಖೆಯ ದೃಷ್ಟಿಯಿಂದಾಗಿ. ಹಾಗಾಗಿ ಅದು ಸ್ಥಳ ಮಹಜರು ತನಿಖೆಯ ಆರಂಭದಲ್ಲಿ ಬೇಕಾಗುವಂಥದ್ದು. ಸೊ ಅದನ್ನು ಈಗ ಮಾಡ್ತಾ ಇದ್ದಾರೆ. ಅಲ್ಲಿ ದರ್ಶನ್ ಕೂಡ ನೋಡ್ತಾ ಇದ್ದೀರಾ ನೀವು, ಅಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬ್ಲ್ಯಾಕ್ ಶರ್ಟಲ್ಲಿ ಏನಿದ್ದಾರೆ ಅದು ದರ್ಶನ್ ಹೋಗ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಕೈ ಕಟ್ಕೊಂಡು ನಿಂತಿರುವಂಥ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಾ. ರೇಣುಕಾಸ್ವಾಮಿಯನ್ನ ಶೆಡ್ನಲ್ಲಿ ಯಾವ ಜಾಗದಲ್ಲಿ ಕೂಡಿಟ್ಟಿದ್ರು, ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದ ಸ್ಥಳ ಯಾವುದು, ರೇಣುಕಾಸ್ವಾಮಿಯ ದೇಹ ಯಾವ ಸ್ಥಿತಿಯಲ್ಲಿ ಬಿದ್ದಿತ್ತು ಮತ್ತು ಎಲ್ಲಿ ಬಿದ್ದಿತ್ತು, ರೇಣುಕಾಸ್ವಾಮಿ ದೇಹದ ಯಾವ ಭಾಗಕ್ಕೆ ಹಲ್ಲೆಯನ್ನ ಮಾಡಿದ್ರು, ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡಿತಾರೆ. ಅದರಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಅದನ್ನು ಅತ್ಯಂತ ಗಮನಿಸಬೇಕು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಕೆಲವು ರಿಪೋರ್ಟ್ಗಳು ಬಂದಿರುತ್ತೆ. ಆ ದೃಶ್ಯವನ್ನು ನೋಡ್ತಾ ಇದ್ದೀರಾ ನೀವು, ಅಲ್ಲಿ ಕೈ ಕಟ್ಕೊಂಡು ನಿಂತಿರುವಂತಹ ಆರೋಪಿಗಳು ಎಲ್ಲರೂ ಕೂಡ ಅವರ ಬಳಿ ಎಲ್ಲ ವಿಚಾರಣೆಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಯಾವ ಜಾಗ, ಎಲ್ಲಿ ಕೂಡ ಹಾಕಿದ್ರಿ, ಹೇಗೆ ಹೊಡೆದಾಗ ಯಾವಾಗ ಸತ್ರು ಅವರು. ಸೊ ಅಲ್ಲಿ ಕೈ ಕಟ್ಕೊಂಡು ನಿಂತಿದ್ದಾರೆ, ಎಲ್ಲ ವಿವರವನ್ನು ಪಡ್ಕೊಳ್ತಾರೆ. ಆಮೇಲೆ ಆ ವೆಹಿಕಲನ್ನು ಬಂದ ನಂತರ ನೀವು ಬಂದಿದ್ರಾ, ಬರಲಿಲ್ವಾ, ಬಂದಾಗ ಎಲ್ಲಿದ್ರಿ, ಏನು ಮಾಡಿದ್ರಿ, ಇವೆಲ್ಲವನ್ನ ಕೂಡ ಅಲ್ಲಿ ವಿವರಣೆಯನ್ನು ಪಡ್ಕೊಳ್ತಾರೆ. ಬಹಳ ಕ್ರೂಷಿಯಲ್ ಆಗಿರುತ್ತೆ. ನೋಡಿ ಅಲ್ಲಿ ದರ್ಶನ್ ಇದ್ದಾರೆ. ಸೊ ಈಗಾಗಲೇ ದರ್ಶನ್ ಅವರು ಎಲ್ಲ ಆರೋಪಿಗಳ ಜೊತೆ ಕೈ ಕಟ್ಕೊಂಡು ನಿಂತಿದ್ದಾರೆ. ಬ್ಲ್ಯಾಕ್ ಶರ್ಟಲ್ಲಿ ಕಾಣಿಸ್ತಾ ಇದ್ದಾರೆ ನಿಮಗೆ. ಪವಿತ್ರ ಗೌಡ ಕೂಡ ಅಲ್ಲೇ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಈಗ ವಿಚಾರಣೆಯನ್ನು ಎದುರಿಸಬೇಕು. ಸ್ಥಳ ಮಹಜರಲ್ಲಿ ಸಹಕಾರವನ್ನು ಕೊಡಲೇಬೇಕು. ಎಲ್ಲ ವಿವರಣೆಯನ್ನು ಪೊಲೀಸರು ಪಡ್ಕೊಳ್ತಾ ಇದ್ದಾರೆ. ಅದನ್ನು ನೋಟ್ ಮಾಡ್ಕೊಳ್ತಾರೆ, ವಿಡಿಯೋಗ್ರಾಫಿ ಮಾಡ್ಕೊಳ್ತಾರೆ. ಬಹಳ ಮುಖ್ಯವಾಗುತ್ತೆ ಅವುಗಳನ್ನೆಲ್ಲ ಕೂಡ. ಸೊ ಯಾರು ಹೊಡೆದ್ರು, ದರ್ಶನ್ ಅವ್ರು ಹೊಡಿಲಿಲ್ವಾ, ಅಥವಾ ಎಲ್ಲ ಕೃತ್ಯ ಆದ ನಂತರ ದರ್ಶನ್ ಅವ್ರು ಬಂದಿದ್ರಾ, ಅವ್ರು ಬಂದಾಗ ಏನು ಮಾಡಲಿಲ್ವಾ, ಇವೆಲ್ಲವೂ ಕೂಡ ತನಿಖೆಗೆ ಅತಿ ಮುಖ್ಯವಾಗಿ ಬೇಕಾಗತ್ತೆ. ಅವ್ರು ಬಂದಿಲ್ವಾ ಅನ್ನೋದಕ್ಕೆ ಫುಟ್ ಪ್ರಿಂಟ್ ಬೇಕಾಗುತ್ತೆ. ಅವ್ರ ವೆಹಿಕಲ್ ಬಂದಾಗ ಆ ವೆಹಿಕಲ್ನಲ್ಲಿ ಅವ್ರು ಇದ್ರಾ ಇಲ್ವಾ ಅಂತ ಬೇಕಾಗತ್ತೆ. ಸೊ ಎಲ್ಲವೂ ಕೂಡ ಅತಿ ಮುಖ್ಯ. ಸೊ ಅದನ್ನೇ ಈಗ ಪೊಲೀಸರು ಮಾಡ್ತಾ ಇದ್ದಾರೆ, ಸ್ಥಳ ಮಹಜರನ್ನು ಆರೋಪಿಗಳನ್ನು ನಿಲ್ಲಿಸ್ಕೊಂಡು. ಸೊ ಇದು ಅತ್ಯಂತ ಇನ್ವೆಸ್ಟಿಗೇಷನ್ ಆಫೀಸರ್ ಯಾರಿರ್ತಾರೆ, IO ತನಿಖಾಧಿಕಾರಿ, ಅವರದ್ದು ಅತಿ ಮುಖ್ಯವಾಗಿರುತ್ತೆ. ಈ ಪ್ರಕರಣದಲ್ಲಿ ಇವರೇ ಈ ಕೊಲೆಯನ್ನು ಮಾಡಿದ್ದು, ಹೀಗೆ ಮಾಡಿದ್ದಾರೆ ಅಂತ ಪ್ರೂವ್ ಮಾಡಬೇಕು ಅನ್ನೋದಾದರೆ ಈ ಸ್ಥಳ ಮಹಜರಿನಲ್ಲಿ ಸಿಗುವಂಥ ಸಾಕ್ಷ್ಯಗಳು ಅತಿ ಮುಖ್ಯವಾಗಿ ಬೇಕಾಗುತ್ತೆ. ಸೊ ಆ ಕೆಲಸವನ್ನು ಈಗ ಒಬ್ಬ ತನಿಖಾಧಿಕಾರಿ ಯಾರೇ ಇರಬಹುದು, ಅವರು ಮಾಡಬೇಕಾದಂಥ ಜವಾಬ್ದಾರಿ ಅವ್ರಿಗಿರುತ್ತೆ. ಇಲ್ಲದೇ ಇದ್ದರೆ ಕೇಸ್ ಒಂದು ರೀತಿಯಾಗಿ ಠುಸ್ ಪಟಾಕಿ ಆಗಿಬಿಡುತ್ತೆ. ಏನೇ ಪ್ರಯತ್ನ ಪಟ್ಟರೂ ಕೂಡ ಅದು ವರ್ಕೌಟ್ ಆಗೋದಿಲ್ಲ. ಸೊ ಹಾಗಾಗಿ
ತನಿಖಾಧಿಕಾರಿ ಯಾವ ರೀತಿಯಲ್ಲಿ ಇಲ್ಲಿ ಕೆಲಸವನ್ನ ನಿರ್ವಹಿಸ್ತಾರೆ, ಹೇಗೆ ಅದನ್ನ ಸಾಕ್ಷ್ಯಗಳನ್ನು ಹುಡುಕೋದ್ರಲ್ಲಿ ಯಶಸ್ವಿ ಆಗ್ತಾರೆ, ಆರೋಪಿಗಳು ಹೇಗೆ ಅದರ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದು ಅತಿ ಮುಖ್ಯವಾಗುತ್ತೆ. ಸೊ ಅವರು VIP VVIP ಅವರಿಗೆ ಸ್ವಲ್ಪ ಫೇವರ್ ಆಗಿ ಇವೆಲ್ಲವೂ ಟಾಕ್ನಲ್ಲಿದೆ. ಅವ್ರಿಗೆ ತುಂಬ ಫೇವರ್ ಆಗಿರ್ತಾರೆ ಪೊಲೀಸರು, ಅವರಿಗೆ ಒಂದಿಷ್ಟು ರಿಲೀಫ್ ಸಿಗಬಹುದು ಈ ಪ್ರಕರಣ, ಎಲ್ಲವೂ ಕೂಡ ಇರುತ್ತೆ. ಬಟ್ ಹಂಗೆ ಆಗಬಾರದು. ನಿಜವಾಗಿಯೂ ಕೂಡ ಯಾರ ಈ ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ, ಯಾರು ಆರೋಪಿಗಳಿದ್ದಾರೆ, ನಿಜವಾಗಿಯೂ ಕೊಲೆ ಮಾಡಿದಂಥವ್ರು ಯಾರು, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅದು ದರ್ಶನ ಆದರೂ ಅಷ್ಟೇ. ಅವ್ರೇನು ಕಾನೂನಿಂದ ಆಚೆ ಇಲ್ಲ. VVIP ಅಂದ ತಕ್ಷಣ ಕಾನೂನಿಂದ ಆಚೆ ಇರೋಕ್ಕಾಗತ್ತಾ? ಬಟ್ ಜನಸಾಮಾನ್ಯರಿಗೆ ಹೇಗಿರುತ್ತೆ ಅಂತಂದರೆ VVIP ಅಂದ ತಕ್ಷಣ ಅವರ ಒಂದಿಷ್ಟು ಪ್ರಭಾವವನ್ನು ಬೀರಿ ಆಚೆ ಹೋಗುವಂಥ ಪ್ರಯತ್ನಗಳಾಗತ್ತೆ ಇಲ್ಲಿ, ಅಥವಾ ಅವ್ರನ್ನ ರಕ್ಷಿಸುವಂಥ ಕೆಲಸವನ್ನು ಪ್ರೆಷರ್ಗಳನ್ನು ಹಾಕುವ ಮೂಲಕವಾಗಿ ಬೇರೆಯವರು ಮಾಡ್ತಾರೆ ಅಂತ ಹೇಳಿ. ಬಟ್ ಇಲ್ಲಿರುವಂಥ ತನಿಖಾಧಿಕಾರಿ ಅದೆಲ್ಲವನ್ನ ಮೀರಿ ಆ ಕೇಸಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡಬೇಕು. ವ್ಯಕ್ತಿ ಸಾವನ್ನೇನಪ್ಪಿದ್ದಾರೆ, ಆ ವ್ಯಕ್ತಿಯ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂಥ ಜವಾಬ್ದಾರಿ ಅವ್ರಿಗಿರುತ್ತೆ. ರಕ್ಷಣೆ ಮಾಡುವಂಥ ಜವಾಬ್ದಾರಿ ಅಲ್ಲ, ಇಲ್ಲಿ ನ್ಯಾಯ ಕೊಡಿಸುವಂಥ ಜವಾಬ್ದಾರಿ. ಹಾಗಾಗಿನೇ ಅವ್ರನ್ನ ಕರ್ಕೊಂಡು ಬಂದು, ಆರೋಪಿಗಳನ್ನು ಕರ್ಕೊಂಡು ಬಂದು ಅಲ್ಲಿ ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ಸೊ ಸ್ಥಳ ಮಹಜರು ಅತಿ ಮುಖ್ಯವಾಗುತ್ತೆ. ನಾನು ಆಗಲೂ ಕೂಡ ಹೇಳ್ತಾ ಇದ್ದೆ ಹೇಗೆ ಇಂಪಾರ್ಟೆನ್ಸ್ ಆಗುತ್ತೆ ತನಿಖೆಯ ದೃಷ್ಟಿಯಿಂದ, ಮತ್ತು ಅವರು ಆರೋಪಿಗಳು ಅವರೇ ಈ ಕೊಲೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಪ್ರೂವ್ ಮಾಡೋಕ್ಕೋಸ್ಕರ ಅವರೇ ಇಂಪಾರ್ಟೆಂಟ್ ಆಗ್ತಾರೆ. ಸೊ FSL ಟೀಮ್ ಕೂಡ ಹೋಗುತ್ತೆ, ಅಲ್ಲಿ ಫುಟ್ ಪ್ರಿಂಟ್ಸ್ಗಳನ್ನು ನೋಡ್ತಾರೆ, ಅದಕ್ಕೆ ಕೊಲೆ ಮಾಡೋಕ್ಕೆ ಬಳಕೆ ಮಾಡಿರುವಂಥ ವಸ್ತುಗಳೇನಿರುತ್ತೆ ಅವುಗಳನ್ನು ಕೂಡ ಚೆಕ್ ಮಾಡ್ತಾರೆ. ಅವೆಲ್ಲವೂ ಕೂಡ ಇರುತ್ತೆ. ಆಮೇಲೆ ಇನ್ನೊಂದು ಕಡೆಗೆ ಚೆಕ್ ಮಾಡ್ತಾರೆ, ಇವರು ಎಲ್ಲೆಲ್ಲ ಹೊಡೆದ್ವಿ ಅಂತ ಹೇಳ್ತಾರೆ. ತಲೆಗೆ ಹೊಡೆದ್ವಿ, ಎದೆಗೆ ಹೊಡೆದ್ವಿ, ಬೇರೆ ಬೇರೆ ಭಾಗಗಳಿಗೆಲ್ಲ ಹೊಡೆದಿದ್ವಿ ಅಂತಾರಲ್ಲ, ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಜೊತೆಗೂ ಕೂಡ ಕಂಪೇರ್ ಮಾಡ್ತಾರೆ. ಹೌದಾ, ಅಲ್ಲಿ ಪೆಟ್ಟು ಬಿದ್ದಿತ್ತಾ, ಪೆಟ್ಟು ಬಿದ್ದಿರಲಿಲ್ವಾ ಅಂತ ಹೇಳಿ. ಸೊ ಇವೆಲ್ಲವೂ ಕೂಡ ಇದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿರುವಂಥ ಪಾಯಿಂಟ್ಸ್ಗಳೇನು. ತಲೆಗೆ ಪೆಟ್ಟು ಬಿದ್ದಿದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಇದ್ದರೆ ನೀವೆಲ್ಲಿ ಹೊಡೆದಿದ್ದೀರಿ ಅಂತ, ಇಲ್ಲೇನಾದ್ರು ಸುಳ್ಳು ಹೇಳ್ತಾ ಇದ್ರೆ ಕರೆಕ್ಟಾಗಿ ಹೇಳು ಅಂತ ಮತ್ತೊಂದು ಸಲ ಜಾಡಿಸ್ತಾರೆ ಅಲ್ಲಿ ಆರೋಪಿಗಳನ್ನು. ಕರೆಕ್ಟಾಗಿ ಹೇಳು ಅಂತೇಳಿ ಅವಾಗ ಬಾಯಿ ಬಿಡ್ತಾರೆ. ಮತ್ತೊಂದು ಸಲ ಕೇಳ್ತಾರೆ ಎಲ್ಲಿ ಬಿದ್ದಿದೆ ಅಂತೇಳಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಎಲ್ಲಾದರೂ ಬೇರೆ ಬೇರೆ ಭಾಗಗಳಿಗೆ ಎಲ್ಲಾದರೂ ಬಿದ್ದಿದೆ, ಹೊಟ್ಟೆ ಭಾಗಕ್ಕೋ ಅಥವಾ ಹೊಟ್ಟೆ ಕೆಳಭಾಗಕ್ಕೆ ಎಲ್ಲಾದರೂ ಬಿದ್ದಿದೆ ಅನ್ನೋದಾದರೆ ಅದನ್ನು ಕೂಡ ಚೆಕ್ ಮಾಡಿಸ್ತಾರೆ, ಹೌದಾ ಇಲ್ವಾ ಅಂತೇಳಿ. ಅವ್ರು ಹೇಳ್ತಾ ಇಲ್ಲ ಅಂದರೆ ಮತ್ತೆ ಬೀಳುತ್ತೆ, ಅಲ್ಲಿ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಸೊ ಎಲ್ಲವೂ ಕೂಡ ಟ್ಯಾಲಿ ಆಗಬೇಕಾಗತ್ತೆ. ಸುಮ್ಮನೆ ಹೋಗ್ಬಿಟ್ಟು ಸ್ಥಳ ಮಹಜರು ಎಲ್ಲಿ ಹೇಳಪ್ಪ ಅಂತಂದ್ರೆ ಅವ್ನು ಸುಳ್ಳು ಹೇಳ್ಕೊಂಡು ಬಂದರೆ ಆಮೇಲೆ ಅಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬೇರೆ ಇರುತ್ತೆ. ಎಲ್ಲಿ ಹೊಡೆದಿದ್ದೆ ಏನು ಅನ್ನೋದೆಲ್ಲವೂ ಕೂಡ ಆಮೇಲೆ ಗೊತ್ತಾಗಬೇಕಲ್ಲ. ಅದು ಸಾಕ್ಷಿಗಳ ಕನ್ಸಿಡರ್ ಆಗೋದಿಲ್ಲ ಅಂದರೆ ಕೇಸೇ ಬಿದ್ದೋಗ್ಬಿಡುತ್ತೆ. ಸೊ ಹಾಗಾಗಿ ಎಲ್ಲವೂ ಕೂಡ ಟ್ಯಾಲಿ ಆಗಬೇಕು. ಇಂಥದ್ದಾಗಿತ್ತು, ಈ ಜಾಗಕ್ಕಾಗಿತ್ತು, ಇಲ್ಲಿಂದ ತಂದು ಇಷ್ಟೊತ್ತಿಗೆ ಹಾಕಿದ್ರು, ಅಥವಾ CC ಕ್ಯಾಮ್ರಾ ಎವಿಡೆನ್ಸ್ಗಳೇನಾದರೂ ಸಿಕ್ಕರೆ ಟೈಮಿಂಗ್ ಈಸ್ ಇಂಪಾರ್ಟೆಂಟ್. ಅವ್ರು ಹೇಳೋ ಟೈಮಿಂಗಿಗೂ ಇಲ್ಲೂ ಟೈಮಿಂಗಿಗೂ ಮ್ಯಾಚ್ ಆಗುತ್ತಾ, ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗುತ್ತೆ. ನನ್ನ ಸಹೋದ್ಯೋಗಿ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಏನೆಲ್ಲ ಆಗ್ತಾ ಇದೆ ಈಗ? ಸ್ಥಳ ಮಹಜರು ಕಾರ್ಯ ಎಲ್ಲಿಗೆ ಬರ್ತಾ ಇದೆ? ಯಾವ ರೀತಿಯಾದಂಥ ಕೆಲಸಗಳು ನಡೀತಾ ಇದೆ ಈಗ ಸ್ಥಳ ಮಹಜರಲ್ಲಿ? ಈಗಾಗಲೇ 15-20 ನಿಮಿಷ ಆಗಿದೆ. ಆರೋಪಿಗಳ ಎಲ್ಲರನ್ನು ಕೂಡ ಪಟ್ಟಣಗೆರೆ ಶೆಡ್ನ ಕರ್ಕೊಂಡು ಬಂದು ಇಲ್ಲಿ ಸ್ಥಳ ಮಹಜರು ಆರಂಭ ಆಗಿ ಈ ಒಂದು 20 ನಿಮಿಷದಲ್ಲಿ ಆರೋಪಿಗಳು ಏನೆಲ್ಲ ಕೃತ್ಯ ಮಾಡಿದ್ದಾರೆ, ಯಾವ ರೀತಿ ಕೃತ್ಯ ಮಾಡಿದ್ದಾರೆ, ಎಲ್ಲ ಮಾಹಿತಿಗಳನ್ನು ಕೂಡ ತನಿಖಾಧಿಕಾರಿ ಮುಂದೆ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ರೇಣುಕಾಸ್ವಾಮಿನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದಾಗ್ನಿಂದ ಶೆಡ್ ನಲ್ಲಿ ತಂದು ಇರಿಸಿದಾಗ್ನಿಂದ ಇಲ್ಲಿಂದ ಆತ ಶವ ಆಗೋವರೆಗೂ ಕೂಡ ಏನೆಲ್ಲ ಆಯ್ತು ಅನ್ನುವಂಥದ್ದನ್ನ ಪಿನ್ ಟು ಪಿನ್ ಮಾಹಿತಿಯನ್ನ ಆರೋಪಿಗಳು ತನಿಖಾಧಿಕಾರಿಗಳು ಕೊಡ್ಬೇಕಾಗುತ್ತೆ. ಅದೇ ಮಾಹಿತಿಯನ್ನು ಕೂಡ ಪೊಲೀಸರು ತನಿಖಾಧಿಕಾರಿಗಳು ಕಲೆ ಹಾಕ್ತಾ ಇರುವಂತದ್ದು. ಮುಖ್ಯವಾಗಿ ಎಲ್ಲೆಲ್ಲಿ ಕೂಡಿಟ್ಟಿದ್ರು, ಯಾವ ಭಾಗದಲ್ಲಿ ಎಲ್ಲೆಲ್ಲಿ ಹೊಡೆದ್ರು, ಯಾರೆಲ್ಲ ಹೊಡೆದ್ರು, ಯಾವ್ಯಾವ ಟೈಮ್ ಅಲ್ಲಿ ಹೊಡೆದ್ರು, ಇವೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಮತ್ತೆ ಯಾವ ಮಾರಕಾಸ್ತ್ರಗಳಿಂದ ಹೊಡೆದ್ರು ಅದು ಕೂಡ ಮುಖ್ಯ ಆಗುತ್ತೆ. ಮಾರಕಾಸ್ತ್ರ ಇದೆಯಾ ಇಲ್ವಾ ಅದನ್ನು ಕೂಡ ಇಲ್ಲಿ ತನಿಖಾಧಿಕಾರಿಗಳು ಪೊಲೀಸರು ಚೆಕ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಆಮೇಲೆ ಕೊಲೆ ಆದಾಗ ಸಂದರ್ಭ ಯಾವ ರೀತಿ ಇತ್ತು ಅಂತ, ಕೊಲೆ ಆದಾಗ ಪರಿಸ್ಥಿತಿ ಯಾವ ರೀತಿ ಇತ್ತು, ರೇಣುಕಾಸ್ವಾಮಿ ಪರಿಸ್ಥಿತಿ ಯಾವ ರೀತಿ ಇತ್ತು, ಯಾವ ರೀತಿ ಕೊಲೆ ಆಯ್ತು, ಯಾರ್ ಕೊಲೆ ಆಯ್ತು ಅಂದ್ರೆ ಕೊನೆ ಏಟು, ಈಗ ಸಾಯುವಾಗ ಕೊನೆಯದಾಗ ಯಾರು ಹೊಡೆದಿದ್ರು ಅಂದ್ರೆ ಎಲ್ಲಿಗೆ ಹೊಡೆದಿದ್ರು, ಆ ಬಲವಾದ ಏಟು ಎಲ್ಲಿಗೆ ಬಿದ್ದಿತ್ತು, ಇವೇ ಮುಂತಾದ ವಿಚಾರಗಳನ್ನ ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಈ ಆರೋಪಿಗಳ ಏನ್ ಹೇಳಿಕೆ ಇದೆ, ಈಗಾಗಲೇ ಇವತ್ತು ಕೂಡ ಮಧ್ಯಾಹ್ನದವರೆಗೂ ಕೂಡ ಅರ್ಧ ದಿನ ವಿಚಾರಣೆ ಮಾಡಿದ್ದಾರೆ, ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕೊಂಡಿದ್ದಾರೆ. ಆದ್ರೆ ಸ್ಥಳ ಮಹಜರ ಸಂದರ್ಭದಲ್ಲಿ ಸಾಕ್ಷ್ಯ ಪ್ರಕರಣಕ್ಕೆ ಪೂರಕ ಆದಂತಹ ಇನ್ನಷ್ಟು ಹೆಚ್ಚು ಮುಖ್ಯ ಆಗಿರುವಂತಹ ಮಾಹಿತಿಗಳು ತನಿಖಾಧಿಕಾರಿಗಳಿಗೆ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ಎಲ್ಲಾ ಆರೋಪಿಗಳನ್ನು ಕೂಡ ಎಲ್ಲಿ ಕೊಲೆ ಆಯಿತು ಆ ಒಂದು ಶೆಡ್ಗೆ ಕರ್ಕೊಂಡು ಬಂದು ಇಲ್ಲಿ ಮಾಹಿತಿಗಳನ್ನ ಕಲೆ ಹಾಕ್ತಾ ಇರುವಂತದ್ದು. 8ನೇ ತಾರೀಕು ಶನಿವಾರ ಮತ್ತೆ 9ನೇ ತಾರೀಕು ಮಧ್ಯರಾತ್ರಿ ಈ 1.5 ದಿನಗಳ ಕಾಲವೂ ಕೂಡ ಇಲ್ಲಿ ಕೃತ್ಯ ನಡೆದಿರುವಂತದ್ದು. ಯಾರೆಲ್ಲ ಬಂದ್ ಹೋದ್ರು, ಯಾವ ಸಂದರ್ಭದಲ್ಲಿ ಬಂದ್ ಹೋದ್ರು, ದರ್ಶನ್ ಏನ್ ಹೇಳಿದ್ರು, ದರ್ಶನ್ ಹೊಡೆದ್ರ, ಪವಿತ್ರ ಗೌಡ ಹೊಡೆದ್ರ, ಇವೇ ಎಲ್ಲಾ ಮಾಹಿತಿಗಳನ್ನು ಕೂಡ ಎಲ್ಲಾ ಆರೋಪಿಗಳಿಂದಲೂ ಕೂಡ ಮಾಹಿತಿಯನ್ನ
ತೆಗಿಸ್ತಾ ಇದ್ದಾರೆ. ಎಷ್ಟು ಜನ ಹೊಡೆದ್ರು ಅನ್ನುವಂಥದ್ದು ಕೂಡ, ಯಾರೆಲ್ಲ ಹೊಡೆದಿಲ್ಲ ಅವ್ರೇನ್ ನೋಡಿದ್ದಾರೆ ಇಲ್ಲಿ ಅದನ್ನು ಕೂಡ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದೊಂದು ರೀತಿಯಲ್ಲಿ ಸುದೀರ್ಘವಾಗಿ ನಡೀತಾ ಇರುವಂತಹ ಸ್ಥಳ ಮಹಜರು ಅಂತಾನೆ ಹೇಳ್ಬೋದು. ಜೊತೆಗೆ ಆರೋಪಿಗಳು ಏನೆಲ್ಲ ಮಾಹಿತಿ ಕೊಡ್ತಾರೋ ಆ ಮಾಹಿತಿಗಳಿಗೆ ಪೂರಕ ಆದಂತಹ ಸಾಕ್ಷ್ಯಗಳನ್ನ FSL ನ 6 ಜನ ತಜ್ಞರು ಕೂಡ ಕಲೆ ಹಾಕ್ತಾರೆ. ಅವರು ಕೂಡ ಈಗಾಗಲೇ ಸಿದ್ಧರಾಗಿದ್ದಾರೆ. ರಕ್ತದ ಕಲೆ ಎಲ್ಲಿದೆ, ಕೂದಲು, ಬೆರಳಚ್ಚು ಇವೇ ಮುಂತಾದ ಸಾಕ್ಷ್ಯಗಳನ್ನ ಅವರು ಕೂಡ ಕಲೆ ಹಾಕ್ತಾರೆ. ಜೊತೆಗೆ ಜೊಲ್ಲು, ಬೆವರು ಇವೇ ಮುಂತಾದ ಸ್ಯಾಂಪಲ್ ಗಳನ್ನು ಕೂಡ FSL ತಜ್ಞರು ಕಲೆ ಹಾಕ್ತಾರೆ. ಸದ್ಯಕ್ಕೆ ಸ್ಥಳ ಮಹಜರು ನಡೀತಾ ಇದೆ. ಆರೋಪಿಗಳು ಎಲ್ಲಾ ಮಾಹಿತಿಗಳನ್ನು ಕೂಡ ತನಿಖಾಧಿಕಾರಿಗಳಿಗೆ ಕೊಡ್ತಾ ಇದ್ದಾರೆ. ಅರುಣ್. ಓಕೆ, ಬಟ್ ಮಸೂದ್, ಕೊಲೆಗೆ ಬಳಕೆ ಮಾಡಿರುವಂಥ ವಸ್ತುಗಳೇನಿತ್ತು, ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಹೇಳ್ತಾ ಇದ್ರು ಕಟ್ಟಿಗೆ ಪಟ್ಟಿ ಅಂತ ಹೇಳಿ. ಸೊ ಅವುಗಳೇನಾದರೂ ಸಿಗ್ತಾ ಇದೆಯಾ? ಈಗ ಸ್ಥಳದಲ್ಲಿ ಸಿಕ್ಕಿದೆಯಾ? ಅದು ಈಗಾಗಲೇ ಅದನ್ನು ಸೀಸ್ ಮಾಡ್ಕೊಂಡಿದ್ದಾರೆ, ಏನಾದರೂ ಮಾಹಿತಿ ಸಿಗ್ತಾ ಇದೆ ಮಸೂದ್ ಅದರ ಬಗ್ಗೆ? ಸದ್ಯಕ್ಕೆ ಮಾರಕಾಸ್ತ್ರಗಳ ಸಂಬಂಧಪಟ್ಟಂತೆಯೂ ಕೂಡ ತನಿಖಾಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಬೇರೆ ಬೇರೆ ಮಾರಕಾಸ್ತ್ರಗಳು ಯಾವುದರಿಂದ ಹೊಡೆದಿದ್ದಾರೆ, ಎಲ್ಲೆಲ್ಲಿ ಬಿಸಾಕಿದ್ದಾರೆ, ಮುಖ್ಯವಾದಂತಹ ಮಾರಕಾಸ್ತ್ರ ಯಾವುದು, ಎಲ್ಲವೂ ಕೂಡ ಇಲ್ಲಿ ಮಾಹಿತಿಗಳನ್ನ ಆರೋಪಿಗಳಿಂದಲೇ ಕಲೆ ಹಾಕ್ತಾ ಇರುವಂತದ್ದು. ಮಾರಕಾಸ್ತ್ರಗಳಿಗೆ ಸಂಬಂಧಪಟ್ಟಂತೆ ಏನು ಈ ಸುದೀರ್ಘವಾದಂತಹ ಮಹಜರ್ ನಡೆಯುತ್ತೆ, ಆ ಮಹಜರಲ್ಲಿ ಗೊತ್ತಾಗುತ್ತೆ ಎಷ್ಟು ಮಾರಕಾಸ್ತ್ರಗಳು, ರಾಡ್ ಇತ್ತ ಅಥವಾ ಬೇರೆ ಬೇರೆ ಮಾರಕಾಸ್ತ್ರಗಳಿತ್ತ ಎಲ್ಲವನ್ನು ಕೂಡ ಕಲೆ ಹಾಕ್ತಾರೆ. ಯಾಕಂದ್ರೆ ಒಂದೇ ಮಾರಕಾಸ್ತ್ರದಿಂದ ಹೊಡೆದಿರ್ಲಿಕ್ಕೆ ಸಾಧ್ಯ ಇಲ್ಲ. ದೇಹದ ಬಹುಭಾಗಗಳಲ್ಲಿ ಹಲ್ಲೆ ಆಗಿದೆ. ಬೇರೆ ಬೇರೆ ರೀತಿಯ ಹಲ್ಲೆಯ ಸ್ವರೂಪ, ಚಿತ್ರಗಳು ಕೂಡ ಬೇರೆ ಬೇರೆ ರೀತಿ ಇದಾವೆ. ಆ ಹಿನ್ನೆಲೆಯಲ್ಲಿ ಕೆಲವೊಂದು ಮಾರಕಾಸ್ತ್ರಗಳಿಂದ ಹೊಡೆದಿರೋದಂತೂ ಹೌದು, 1-2 ಮಾರಕಾಸ್ತ್ರಗಳಿಂದಂತೂ ಹೊಡೆದಿರ್ಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ತಲೆಯನ್ನ, ಕಾಲನ್ನ ಹಿಡಿದು ಗೋಡೆಗೂ ಕೂಡ ಬಡಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಪೊಲೀಸರು ಕಲೆ ಹಾಕೊಂಡಿದ್ದಾರೆ. ಹಾಗಾಗಿ ಗೋಡೆಗೆ ಯಾವ ರೀತಿ ಬಡಿಸಿದ್ರು, ಅಲ್ಲಿ ರಕ್ತದ ಕಲೆ ಇದೆಯಾ, ಎಲ್ಲಾ ಮಾಹಿತಿಗಳನ್ನು ಕೂಡ ಡೀಟೇಲ್ ಆಗಿ ಪಡ್ಕೊಳ್ತಾ ಇದ್ದಾರೆ. ಸದ್ಯ ಮಾರಕಾಸ್ತ್ರಗಳು ಎಲ್ಲವೂ ಕೂಡ ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈಗಾಗಲೇ 13 ಆರೋಪಿಗಳನ್ನು ಕರೆತಂದು ಇಲ್ಲಿ ಸ್ಥಳ ಮಹಜರನ್ನು ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಇನ್ನೂ 4 ಆರೋಪಿಗಳು ಸಿಕ್ಕಿಲ್ಲ, ಪೊಲೀಸರ ವಶದಲ್ಲಿಲ್ಲ. ಒಟ್ಟು 17 ಆರೋಪಿಗಳಿದ್ದಾರೆ. ಆರೋಪಿ 17 ಜನ ಇರೋದು. ಈಗಾಗಲೇ 13 ಜನನ ಮಾತ್ರ ವಶಕ್ಕೆ ತಗೊಂಡಿದ್ದಾರೆ.